ನಮಸ್ಕಾರ ಗೆಳೆಯರಿ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಬೆಂಗಳೂರಿನ ಸಣ್ಣ ಅಪಾರ್ಟ್ಮೆಂಟಲ್ಲಿ ಪವನ್ ಮತ್ತು ಲಕ್ಷ್ಮಿ ವಾಸವಾಗಿದ್ದರು. ಮದುವೆಯಾಗಿ 2 ವರ್ಷವಾಗಿದ್ದು ಲಕ್ಷ್ಮಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಪವನ್ ಅವನು ಎಲ್ಲಿ ಕೆಲಸ ಮಾಡುತ್ತಿದ್ದಾನೆಂದು ಲಕ್ಷ್ಮಿಗೆ ಗೊತ್ತಿರಲಿಲ್ಲ. ಪವನ್ ನಿನ್ನ ಆಫೀಸ್ ಎಲ್ಲಿ ಅಂತ ಒಂದು ಸಲನೂ ಹೇಳಲೇ ಇಲ್ಲ ಅಂತ ಲಕ್ಷ್ಮಿ ಒಂದು ದಿನ ಕೇಳಿದ್ದಳು. ಲಕ್ಷ್ಮಿ, ನನ್ನದು ಫ್ರೀಲಾನ್ಸ್ ವರ್ಕ್, ಅಲ್ಲಿ ಇಲ್ಲಿ ಓಡಾಡ್ತಾ ಇರಬೇಕು, ಒಂದೇ ಜಾಗ ಇಲ್ಲ ಎಂದು ಅವನು ತನ್ನ ಸಾಮಾನ್ಯ ಉತ್ತರ ಕೊಟ್ಟಿದ್ದ. ಆದರೆ ಲಕ್ಷ್ಮಿಗೆ ಏನು ನಡೆಯುತ್ತಿದೆ ಎಂಬ ಭಾವನೆ ಬೆಳೆಯುತ್ತಾ ಬಂತು. ಅವನು ಕೆಲವೊಮ್ಮೆ ಮಧ್ಯರಾತ್ರಿ ಎದ್ದು ಹೊರಗೆ ಹೋಗುತ್ತಿದ್ದನು. ಹಣಕ್ಕೆ ಯಾವುದೇ ಕೊರತೆ ಇರಲಿಲ್ಲ. ಪ್ರತಿ ತಿಂಗಳು ಚೆನ್ನಾಗಿ ಗಳಿಸುತ್ತಿದ್ದನು. ಆದರೆ ಯಾವ ಕೆಲಸ, ಎಲ್ಲಿ ಕೆಲಸ, ಇದೆಲ್ಲ ಒಂದು ರಹಸ್ಯವಾಗಿತ್ತು. ಪವನ್ ಒಬ್ಬ ಆಪ್ತ ಗೆಳೆಯ ಇದ್ದನು. ಅವನು ವಿಜಯ್. ಅವನು ಚಿಕ್ಕ ವಯಸ್ಸಿನಿಂದಲೂ ಒಟ್ಟಿಗೆ ಬೆಳೆದವರು. ವಿಜಯ್ ಸ್ವಲ್ಪ ತಲೆ ಕೆಟ್ಟವರು, ಆದರೆ ಹೃದಯ ಸ್ವಚ್ಛವಾಗಿತ್ತು. ಲಕ್ಷ್ಮಿಗೆ ವಿಜಯ್ ಇಷ್ಟವಾಗಲಿಲ್ಲ. ಅವನು ಯಾವಾಗಲೂ ಪವನನ್ನು ಏನೋ ತೊಂದರೆಗೆ ಸಿಲುಕುತ್ತಾನೆ ಎಂಬ ಭಾವನೆ ಅವಳಲ್ಲಿತ್ತು. ಒಂದು ಗುಡುಗು ಸಹಿತ ಮಳೆಯ ರಾತ್ರಿ, ಗಡಿಯಾರ ರಾತ್ರಿ 2:30 ಸೂಚಿಸುತ್ತಿತ್ತು. ಪವನ್ ಫೋನ್ ರಿಂಗ್ ಆಯಿತು. ಲಕ್ಷ್ಮಿ ಅರೆನಿದ್ರೆಯಲ್ಲಿದ್ದಳು. ಅವನು ತ್ವರಿತವಾಗಿ ಎದ್ದು ಫೋನ್ ತೆಗೆದುಕೊಂಡು ಬಾಲ್ಕನಿಗೆ ಹೋದನು. ಪವನ್ ಬ್ರದರ್, ಪ್ಲೀಸ್, ನನಗೆ ಸಹಾಯ ಮಾಡಬೇಕು. ನಾನು ತುಂಬ ತೊಂದರೆಯಲ್ಲಿದ್ದೇನೆ, ಪೊಲೀಸ್ ಸ್ಟೇಷನ್ನಲ್ಲಿದ್ದೇನೆ ಎಂದು ವಿಜಯ್ ಕಂಪಿತ ಧ್ವನಿಯಲ್ಲಿ ಕೇಳಿಸಿತು. ಕೆಳಗುಂದಿತ್ತು. ಏನಾಯಿತು ಎಂದಾಗ, ಏನೂ ಇಲ್ಲ, ಸಣ್ಣ ಅಪಘಾತ. ಆದರೆ ಏನೇ ದೊಡ್ಡ ಆಳು, ಅವನು ಕೇಸ್ ಹಾಕ್ತಾ ಇದ್ದಾನೆ. ನೀನು ಬಂದರೆ ಮಾತ್ರ ಏನಾದರೂ ಆಗಬಹುದು ಎಂದರು. ಪವನ್ ಒಂದು ಕ್ಷಣ ಯೋಚಿಸಿ ಹಿಂದೆ ತಿರುಗಿ ನೋಡಿದವನು. ಲಕ್ಷ್ಮಿ ಹಾಸಿಗೆಯಲ್ಲಿ ಕುಳಿತು ಅವನನ್ನು ನೋಡುತ್ತಿದ್ದಳು. ಲಕ್ಷ್ಮಿ, ಚಿನ್ನು, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೇನೆ. ವಿಜಯ್ನ ಸ್ವಲ್ಪ ತೊಂದರೆಯಲ್ಲಿದ್ದಾನೆ ಅಂತೆ ರಾತ್ರಿ. ಪವನ್, ಪ್ಲೀಸ್, ಆ ವಿಜಯ್ ಯಾವಾಗಲೂ ನನ್ನ ತೊಂದರೆಗೆ ಸಿಲುಕಿಸುತ್ತಾನೆ, ಈ ಸಲ ಬೇಡ ಎಂದು ಲಕ್ಷ್ಮಿ ಬೇಡಿಕೊಂಡಳು. ಸಾರಿ ಲಕ್ಷ್ಮಿ, ಅವನು ನನ್ನ ಬ್ರದರ್, ನಾನು ಹೋಗಬೇಕು ಎಂದು ಅವನು ತ್ವರಿತವಾಗಿ ಬಟ್ಟೆ ಬದಲಾಯಿಸಿ ಹೊರಟು ಹೋದ. ಲಕ್ಷ್ಮಿ ಕಿಟಕಿಯ ಬಳಿ ನಿಂತು ಅವನ ಬೈಕ್ ದೂರ ಹೋಗುವುದನ್ನು ನೋಡುತ್ತಿದ್ದಳು. ಮಳೆ ಸುರಿಯುತ್ತಿತ್ತು. ಅವಳ ಕಣ್ಣುಗಳಲ್ಲಿ ಅಶ್ರು ತುಂಬಿಕೊಂಡಿತ್ತು. ಇಷ್ಟು ದಿನ ಹೇಗೆ ನಡೆಯುತ್ತದೆ? ನನಗಿಂತ ವಿಜಯ್ ಮುಖ್ಯವೇ? ಪೊಲೀಸ್ ಸ್ಟೇಷನ್ನಲ್ಲಿ ಪರಿಸ್ಥಿತಿ ಗಂಭೀರವಾಗಿತ್ತು. ವಿಜಯ್ ಕುಡಿದು ಗಾಡಿ ಓಡಿಸಿ ಒಬ್ಬ ವ್ಯಾಪಾರಿಯ ಕಾರಿಗೆ ಡಿಕ್ಕಿ ಹೊಡೆದಿದ್ದನು. ಆ ವ್ಯಾಪಾರಿ ರಮೇಶ್ ರೆಡ್ಡಿ ಪ್ರಭಾವಶಾಲಿ ವ್ಯಕ್ತಿ. ಅವನು ಕೇಸ್ ಹಾಕುವುದು, ವಿಜಯ್ನ ಜೀವನ ಹಾಳು ಮಾಡುವುದಕ್ಕೆ ಬೆದರಿಕೆ ಹಾಕುತ್ತಿದ್ದನು. ಪವನ್ ಹೋಗಿ ವಿಷಯ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದನು. ರಮೇಶ್ ರೆಡ್ಡಿಯೊಂದಿಗೆ ಮಾತನಾಡುತ್ತಿದ್ದನು, ಸಮಾಧಾನಪಡಿಸಲು ಪ್ರಯತ್ನಿಸುತ್ತಿದ್ದನು. ಆದರೆ ರಮೇಶ್ ಕೇಳುತ್ತಿರಲಿಲ್ಲ. ನಿಮ್ಮ ಫ್ರೆಂಡ್ ಕುಡಿದು ಗಾಡಿ ಓಡಿಸಿದ್ದು ತಪ್ಪು, ಅವನಿಗೆ ಶಿಕ್ಷೆ ಆಗಲೇಬೇಕು ಎಂದು ರಮೇಶ್ ಕಠಿಣವಾಗಿ ಹೇಳಿದನು. ವಿಷಯ ಹೆಚ್ಚು ಸಂಕೀರ್ಣವಾಯಿತು. ಪವನ್ ವಿಜಯ್ನನ್ನು ಬಿಡಿಸಲು ಪ್ರಯತ್ನಿಸುತ್ತಿರುವಾಗ ವಿಜಯ್ ಗಾಡಿಯಲ್ಲಿ ಪೊಲೀಸರು ಕಳ್ಳಸಾಗಣೆಗೆ ಸಿಗರೇಟ್ ಪ್ಯಾಕೆಟ್ಗಳನ್ನು ಕಂಡು ಹಿಡಿದರು. ವಿಜಯ್ ತಾನು ಏನೂ ಮಾಡಿಲ್ಲ ಎಂದು ಹೇಳಿದರೂ ಪುರಾವೆಗಳು ಅವನ ವಿರುದ್ಧವಾಗಿದ್ದವು. ಇನ್ನೂ ದೊಡ್ಡ ತಪ್ಪಿನ ವಿಜಯ್ನನ್ನು ರಕ್ಷಿಸಲು ಪ್ರಯತ್ನಿಸಿದ್ದ ಪವನ್ ಕೂಡ ಪ್ರಕರಣದಲ್ಲಿ ಸಹಚರ ಎಂದು ಶಂಕಿತವಾಯಿತು. ಇಬ್ಬರನ್ನು ಬಂಧಿಸಲಾಯಿತು. ಬೆಳಗಿನ 6 ಗಂಟೆಗೆ ಲಕ್ಷ್ಮಿಗೆ ಪೊಲೀಸ್ ಸ್ಟೇಷನ್ನಿಂದ ಫೋನ್ ಬಂದಿತ್ತು. ಆ ಸುದ್ದಿ ಕೇಳಿ ಅವಳು ನಿಂತ ಜಾಗವೇ ಕುಸಿದಂತಾಯಿತು. ನಾನು ಭಯಪಟ್ಟಿದ್ದೆ, ಅದೇ ಆಯಿತು. ಪವನ್ ನಿಜವಾಗಲೂ ತಪ್ಪು ಕೆಲಸ ಮಾಡುತ್ತಿದ್ದಾನೆ. ಲಕ್ಷ್ಮಿ ಮೊದಲು ಆಘಾತಕ್ಕೊಳಗಾದಳು. ನಂತರ ದೃಢತೆ ತುಂಬಿಕೊಂಡು, ಪವನ್ ಎಂದಿಗೂ ತಪ್ಪು ಮಾಡಲಾರ, ಏನು ತಪ್ಪು ತಿಳುವಳಿಕೆ ಆಗಿರಬೇಕು ಎಂದು ಅವಳು ತನ್ನ ಕಂಪನಿಯ ಒಳಗೆ ಲೀವ್ ಹಾಕಿದಳು. ಪವನ್ ಅಣ್ಣ ಪ್ರಸನ್ನನನ್ನು ಕರೆದಳು. ಪ್ರಸನ್ನ ಹೈದರಾಬಾದಿನಿಂದ ತಕ್ಷಣ ಬೆಂಗಳೂರಿಗೆ ಬಂದನು. ಇಬ್ಬರು ಸೇರಿ ವಕೀಲರನ್ನು ಭೇಟಿಯಾದರು. ವಕೀಲ ಶ್ರೀನಿವಾಸ್ ಅನುಭವಿ ಕ್ರಿಮಿನಲ್ ಲಾಯರ್. ಪ್ರಕರಣವನ್ನು ಅಧ್ಯಯನ ಮಾಡಿದರು. ಲಕ್ಷ್ಮಿ ಮೇಡಂ, ಪ್ರಕರಣ ಗಂಭೀರವಾಗಿದೆ, ಆದರೆ ಪ್ರಧಾನ್ ನಿರಪರಾಧಿ ಎಂದು ನಂಬುತ್ತೇನೆ. ಅವನು ಕೇವಲ ತನ್ನ ಗೆಳೆಯನಿಗೆ ಸಹಾಯ ಮಾಡಲು ಹೋಗಿದ್ದ. ವಿಜಯ್ ವಿಷಯ ಬೇರೆ, ಯಾವನಿಗೂ ತಿಳಿಯದೆ ಕೆಲವರು ಗಾಡಿ ಬಳಸಿದ್ದಾರೆ ಎಂದು ತೋರುತ್ತಿದೆ ಎಂದು ಲಾಯರ್ ಶ್ರೀನಿವಾಸ್ ಅವರನ್ನು ವಿವರಿಸಿದರು. ಲಕ್ಷ್ಮಿ ದಿನರಾತ್ರಿ ಪ್ರಯತ್ನ ಪಟ್ಟಳು. ಪ್ರತಿದಿನ ಕೋರ್ಟ್ಗೆ ಹೋಗುತ್ತಿದ್ದಳು. ಅವಳ ಕಂಪನಿಯ ಸಹೋದ್ಯೋಗಿಗಳು ರಾಹುಲ್ ಮತ್ತು ಪೂಜಾ ಅವರಿಗೆ ಬೆಂಬಲ ನೀಡಿದರು. ಅವಳ ಅತ್ತೆ ಸುಮತಿ, ಅಮ್ಮ ಮೈಸೂರಿನಿಂದ ಬಂದು ಮನೆ ನೋಡಿಕೊಳ್ಳುತ್ತಿದ್ದರು. 3 ವಾರಗಳ ಹೋರಾಟದ ನಂತರ ತನಿಖೆಯಲ್ಲಿ ಸತ್ಯ ಹೊರಬಂದಿತು. ವಿಜಯ್ನ ಗಾಡಿಯನ್ನು ಕೆಲವು ದಿನಗಳ ಹಿಂದೆ ಅವನ ದೂರದ ಸೋದರ ಸಂಬಂಧಿ ರವಿ ಎರವಲು ತೆಗೆದುಕೊಂಡಿದ್ದ. ರವಿಯೇ ಅಕ್ರಮ ಕ್ರಮಗಳನ್ನು ತೊಡಗಿದ್ದ. ವಿಜಯ್ ಅದರ ಬಗ್ಗೆ ತಿಳಿದಿರಲಿಲ್ಲ. ಪವನ್ ಮತ್ತು ವಿಜಯ್ ಇಬ್ಬರನ್ನು ಬಿಡುಗಡೆ ಮಾಡಲಾಯಿತು. ಪವನ್ ಮನೆಗೆ ಬಂದಾಗ ಲಕ್ಷ್ಮಿ ಅವನನ್ನು ಅಪ್ಪಿಕೊಂಡಳು. ಇಬ್ಬರು ಅಳುತ್ತಿದ್ದರು. ಸಾರಿ ಲಕ್ಷ್ಮಿ, ನಾನು ನಿನಗೆ ತುಂಬ ತೊಂದರೆ ಕೊಟ್ಟೆ ಎಂದು ಪವನ್ ಹೇಳುತ್ತಿದ್ದನು. ಇನ್ನು ಮೇಲೆ ನಿನ್ನ ಕೆಲಸದ ವಿಷಯ ನನಗೆ ಹೇಳು, ಆ ರಹಸ್ಯತನ ಬೇಡ ಎಂದು ಲಕ್ಷ್ಮಿ ಹೇಳಿಕೊಂಡಳು. ಹೇಳುತ್ತೇನೆ, ಎಲ್ಲವನ್ನೂ ಹೇಳುತ್ತೇನೆ ಎಂದು ಅವನು ಭರವಸೆ ಕೊಟ್ಟನು.
ಆ ರಾತ್ರಿ ಪವನ್ ತನ್ನ ರಹಸ್ಯ ಬಿಚ್ಚಿಟ್ಟನು. ಅವನ ಕಳೆದ 6 ತಿಂಗಳಿಂದ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಕೆಲಸ ಮಾಡುತ್ತಿದ್ದ. ಏನು ಆಂಬ್ಯುಲೆನ್ಸ್ ಡ್ರೈವರ್? ಲಕ್ಷ್ಮಿ ಆಶ್ಚರ್ಯಪಟ್ಟಳು. ಹೌದು, ನಾನು ಮೊದಲ IT ಕಂಪನಿಯಲ್ಲಿ ಇದ್ದೆ. ಆದರೆ ಆ ಕೆಲಸ ನನಗೆ ತೃಪ್ತಿ ಕೊಡಲಿಲ್ಲ. ಜನರ ಜೀವ ಉಳಿಸುವುದರಲ್ಲಿ ಒಂದು ಅರ್ಥಪೂರ್ಣ ಇದೆ ಎಂದು ಅನಿಸಿತು. ಆದರೆ ನಿನಗೆ ಹೇಳಲು ಧೈರ್ಯ ಬರಲಿಲ್ಲ. ನೀನು ಸಾಫ್ಟ್ವೇರ್ ಇಂಜಿನಿಯರ್, ನಾನು ಆಂಬ್ಯುಲೆನ್ಸ್ ಡ್ರೈವರ್ ಅಂತ ಹೇಳಿದ್ರೆ ನೀನು ಏನು ಅಂತೀಯೋ ಅಂತ ಭಯ ಆಗಿತ್ತು. ಇಂದು ಪವನ್ ತನ್ನ ಹೃದಯ ತೆರೆದನು. ಲಕ್ಷ್ಮಿ ಒಂದು ಕ್ಷಣ ಮೌನವಾದಳು. ನಂತರ ಅವನ ಕೈ ಹಿಡಿದಳು. ಪವನ್ನ, ನಿನ್ನ ಕೆಲಸದಿಂದ ಪ್ರಭಾವಿತಳಾಗಬೇಕೇ ಹೊರತು ನಿನ್ನ ಏನು ಮಾಡುತ್ತಿದ್ದೀಯಾ ಅಂತಲ್ಲ. ಜನರ ಜೀವ ಉಳಿಸುವುದು ಎಷ್ಟು ದೊಡ್ಡ ಕೆಲಸ. ಆದರೆ ನೀನು ನನಗೆ ಯಾಕೆ ಹೇಳಲಿಲ್ಲ? ಆ ವಿಶ್ವಾಸ ಇರಲಿಲ್ಲವೇ ನನ್ನಲ್ಲಿ? ಅವಳ ಕಣ್ಣುಗಳಲ್ಲಿ ನೋವು ತುಂಬಿತ್ತು. ಸಾರಿ ಲಕ್ಷ್ಮಿ, ಇನ್ನು ಮುಂದೆ ಯಾವ ರಹಸ್ಯವೂ ಇಲ್ಲ, ಪ್ರಾಮಿಸ್ ಎಂದು ಅವನು ಹೇಳಿದನು. ಲಕ್ಷ್ಮಿ ಅವನನ್ನು ಕ್ಷಮಿಸಿದಳು. ಆದರೆ ಮನಸ್ಸಿನಲ್ಲಿ ಒಂದು ಚಿಕ್ಕ ಗಾಯ ಉಳಿದಿತ್ತು. ನಾನು ನಿನ್ನನ್ನು ಅರ್ಥ ಮಾಡಿಕೊಳ್ಳಲು ಇನ್ನೂ ಕಲಿಯಬೇಕಿದೆ. ನನ್ನನ್ನು ನಂಬಲು ಕಲಿಯಬೇಕಾಗಿದೆ. ಮುಂದಿನ ತಿಂಗಳುಗಳು ಸುಂದರವಾಗಿ ಕಳೆದವು. ಪವನ್ ಪ್ರತಿದಿನ ತನ್ನ ಕೆಲಸದ ಅನುಭವಗಳನ್ನು ಲಕ್ಷ್ಮಿಗೆ ಹೇಳುತ್ತಿದ್ದನು. ಅವನು ಕೆಲಸ ಮಾಡುತ್ತಿದ್ದ ಆಂಬ್ಯುಲೆನ್ಸ್ ಸರ್ವಿಸ್ ಇದು ಒಂದು ಖಾಸಗಿ ಆದರೆ ಸಮಾಜ ಸೇವಾ ಮನೋಭಾವದಿಂದ ನಡೆಯುತ್ತಿದ್ದ ಸಂಸ್ಥೆ. ಅದರ ಸಂಸ್ಥಾಪಕ ಡಾಕ್ಟರ್ ಶ್ರೀಕಾಂತ್ ಹೃದಯ ವೈದ್ಯರು. ಲಕ್ಷ್ಮಿ ಒಂದು ದಿನ ಪವನ್ ಆಫೀಸ್ಗೆ ಹೋದಳು. ಡಾಕ್ಟರ್ ಶ್ರೀಕಾಂತ್ ಅವರನ್ನು ಭೇಟಿಯಾದಳು. ಲಕ್ಷ್ಮಿ, ನಿಮ್ಮ ಗಂಡ ನಮ್ಮ ಅತ್ಯುತ್ತಮ ಡ್ರೈವರ್ಗಳಲ್ಲಿ ಒಬ್ಬರು. ಅವರು ಕೇವಲ ಗಾಡಿ ಓಡಿಸುವುದಕ್ಕೆ ಮಾತ್ರವಲ್ಲ, ಸೀಮಿತವಾಗಿಲ್ಲ, ರೋಗಿಗಳ ಆತ್ಮಹತ್ಯೆ ಧೈರ್ಯ ಕೊಡುತ್ತಾರೆ, ಅವಸರದ ಸಮಯದಲ್ಲಿ ಮೊದಲ ಚಿಕಿತ್ಸೆ ನೀಡುತ್ತಾರೆ. ಕಳೆದ ತಿಂಗಳು ಮಾತ್ರ ಅವರು 24 ಜೀವಗಳನ್ನು ಉಳಿಸಿದ್ದಾರೆ ಎಂದು ಡಾಕ್ಟರ್ ಹೇಳಿದರು. ಲಕ್ಷ್ಮಿಗೆ ಹೆಮ್ಮೆ ಆಯಿತು. ಆದರೆ ಅದೇ ಸಮಯದಲ್ಲಿ ಗಂಡನ ಬಗ್ಗೆ ಇಷ್ಟು ದಿನದ ತಿಳಿದಿಲ್ಲ ಎಂಬ ಪಶ್ಚಾತ್ತಾಪವೂ ಹೋಯಿತು. ಪವನ್ ಪ್ರತಿ ತಿಂಗಳು ತನ್ನ ಸಂಬಳವನ್ನು ಮನೆಗೆ ಕೊಡುತ್ತಿದ್ದನು. ಲಕ್ಷ್ಮಿಗೆ ಉಡುಗೊರೆಗಳನ್ನು ತರುತ್ತಿದ್ದನು. ಸಣ್ಣ ಸಣ್ಣ ರೊಮ್ಯಾಂಟಿಕ್ ಸರ್ಪ್ರೈಸ್ಗಳನ್ನು ಕೊಡುತ್ತಿದ್ದನು. ಅವನು ತಂದ ಚಾಕೊಲೇಟ್, ಚೌಕೆ, ಬೊಕ್ಕೆ ನೋಡಿ ಪವನ್, ಏನು ಇವತ್ತು ನಮ್ಮ ಮನೆಯ ಮದುವೆಯ ವಾರ್ಷಿಕೋತ್ಸವವೂ ಅಲ್ಲ ಎಂದು ಒಂದು ದಿನ ಲಕ್ಷ್ಮಿ ಕೇಳಿದಳು. ಲಕ್ಷ್ಮಿ, ಪ್ರೀತಿಸಲು ಕಾರಣ ಬೇಕೆ, ದಿನ ಬೇಕೆ, ನಿನ್ನ ಸ್ಟೈಲ್ ಇರಬೇಕು ಎಷ್ಟೇ ಅವರು ಅವನು ತುಂಟಾಟದಿಂದ ಹೇಳಿದಳು. ಲಕ್ಷ್ಮಿ ನಗುತ್ತಾ ತನ್ನ ಕೆನ್ನೆಯನ್ನು ಚಿವುಟಿ ಹಾಕಿದಳು. ನೀನು ಬದಲಾಗಿದ್ದೀಯಾ, ಹೆಚ್ಚು ಕೇರಿಂಗ್ ಆಗಿದ್ದೀಯಾ, ನನ್ನ ಜೀವನದಲ್ಲಿ ನೀನು ಎಷ್ಟು ಮುಖ್ಯ ಅಂತ ಪೊಲೀಸ್ ಸ್ಟೇಷನ್ 3 ವಾರದಲ್ಲಿ ಅರಿತುಕೊಂಡೆ. ನೀನು ಇಲ್ಲದೆ ನಾನು ಏನೂ ಇಲ್ಲ ಎಂದು ಅವನು ಭಾವುಕನಾದನು. ಅಕ್ಟೋಬರ್ 14ರ ರಾತ್ರಿ ಲಕ್ಷ್ಮಿ ಮತ್ತು ಪವನ್ ನೆಟ್ಫ್ಲಿಕ್ಸ್ನಲ್ಲಿ ಸಿನಿಮಾ ನೋಡುತ್ತಿದ್ದರು. ರಾತ್ರಿ 11 ಗಂಟೆಯ ಸುಮಾರು ಪವನ್ ಫೋನ್ ರಿಂಗ್ ಆಯಿತು. ಪವನ್, ತುರ್ತು ಕರೆ, ನಗರದ ಸರ್ಕಸ್ನಲ್ಲಿ ಹೃದಯಾಘಾತ, ತಕ್ಷಣ ಬರಬೇಕು. ಅವನ ಸೂಪರ್ವೈಸರ್ ರಮೇಶ್ ಅವರ ಧ್ವನಿ ಕೇಳಿಸಿಕೊಂಡು ಪವನ್ ತಕ್ಷಣ ಎದ್ದನು. ಲಕ್ಷ್ಮಿ ಅವನತ್ತ ನೋಡಿದಳು. ಲಕ್ಷ್ಮಿ, ನಾನು ಹೋಗಬೇಕು, ಎಮರ್ಜೆನ್ಸಿ ಕಾಲ್ ಎಂದು ಅವನು ಹೇಳಿದನು. ಲಕ್ಷ್ಮಿಗೆ ಆ ಭಯಂಕರ ರಾತ್ರಿಯ ನೆನಪು ಬಂತು. ವಿಜಯ್ನ ಕರೆ, ಪೊಲೀಸ್ ಸ್ಟೇಷನ್, ಎಲ್ಲವೂ ಅವಳ ಮುಖದ ಮೇಲೆ ಭಾವನೆಗಳ ಚಂಡಮಾರುತ. ನೀನು ಮತ್ತೆ ಹೋಗ್ತೀಯಾ, ಮತ್ತೆ ನನ್ನನ್ನು ಒಬ್ಬಳೆ ಬಿಟ್ಟು? ನೀನು ಬದಲಾಗಲ್ಲ ಪವನ್ ಎಂದು ಅವಳು ಕೋಪದಿಂದ ಹೇಳಿದಳು. ಲಕ್ಷ್ಮಿ, ಪ್ಲೀಸ್, ಇದು ನನ್ನ ಕೆಲಸ, ಯಾರೋ ಕಷ್ಟದಲ್ಲಿದ್ದಾರೆ ಎಂದು ಅವನು ವಿವರಿಸುತ್ತಾ ಪ್ರಯತ್ನಿಸುತ್ತಿದ್ದನು. ನನಗೆ ಗೊತ್ತಿಲ್ಲ, ಈ ರಾತ್ರಿ ಹೋದರೆ ನಾನು ಇನ್ನು ಮುಂದೆ ನಿನಗೆ ಮನೆಗೆ ಬರಬೇಡ ಎಂದು ಲಕ್ಷ್ಮಿ ಅಳುತ್ತಾ ಹೇಳಿದಳು. ಪವನ್ ಒಂದು ಕ್ಷಣ ನಿಂತನು. ಅವನ ಕಣ್ಣುಗಳಲ್ಲಿ ನೋವು ತುಂಬಿದರ ನಂತರ ಶಾಂತವಾಗಿ ಹೇಳಿದನು. ಲಕ್ಷ್ಮಿ, ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ ಅಂತ ನಿನಗೆ ಗೊತ್ತು. ಆದರೆ ಯಾರೋ ಒಬ್ಬರು ತಮ್ಮ ಗಂಡ, ತಮ್ಮ ತಂದೆ, ತಮ್ಮ ಮಗ ಆಗಿರುವುದನ್ನು ನೋಡುತ್ತಿದ್ದಾರೆ. ಅವರಿಗೆ ನಾನು ಬೇಕಾಗಿದ್ದೇನೆ, ಸಾರಿ ಎಂದು ಅವನು ತನ್ನ ಜಾಕೆಟ್ ತೆಗೆದುಕೊಂಡು ಹೊರಟು ಹೋದನು. ಲಕ್ಷ್ಮಿಗೆ ಮಂಚದ ಮೇಲೆ ಕುಳಿತು ಅಳುತ್ತಿದ್ದಳು. ಪವನ್ ತನ್ನ ಆಂಬ್ಯುಲೆನ್ಸ್ನಲ್ಲಿ ಪೂರ್ಣ ವೇಗದಲ್ಲಿ ಹೋಗಿದ್ದ. ಪ್ಯಾರಾಮೆಡಿಕಲ್ ನರ್ಸ್ ಶಾಲಿನಿ ಅವರೊಂದಿಗಿದ್ದರು. ಸ್ಥಳದಲ್ಲಿ ಒಂದು ಭಯಾನಕ ದೃಶ್ಯ. 55 ವರ್ಷದ ಶ್ರೀನಿವಾಸ್ ಅವರು ನೆಲದ ಮೇಲೆ ಬಿದ್ದಿದ್ದರು. ಅವರ ಹೆಂಡತಿ ಲಕ್ಷ್ಮಿ ಅವರು ಅಳುತ್ತಿದ್ದರು. ಅವರ ಮಗಳು ಪ್ರಿಯಾ 25 ವರ್ಷ. ಅಪ್ಪ ದಯವಿಟ್ಟು ಎದ್ದೇಳಿ ಎಂದು ಪ್ರಿಯಾ ಬೇಡಿಕೊಳ್ಳುತ್ತಿದ್ದಳು. ಪವನ್ ತಕ್ಷಣ ಕ್ರಿಯೆಗೆ ಬಂದು ಶಾಲಿನಿ ಮೊದಲ ಚಿಕಿತ್ಸೆ ಆರಂಭಿಸಿದನು. ಶ್ರೀನಿವಾಸ್ ಅವರನ್ನು ನೋಡಿ ಬಹಳ ದುರ್ಬಲವಾಗಿತ್ತು. ತಕ್ಷಣ ಆಸ್ಪತ್ರೆಗೆ ರವಾನಿಸಬೇಕು, ಪ್ರತಿ ಸೆಕೆಂಡು ಮುಖ್ಯ ಎಂದು ಶಾಲಿನಿ ಹೇಳಿದರು. ರೋಗಿಯನ್ನು ಸ್ಟ್ರೆಚರ್ನಲ್ಲಿ ಹಾಕಿದರು. ಲಕ್ಷ್ಮಿ ಮತ್ತು ಪ್ರಿಯಾ ಆಂಬ್ಯುಲೆನ್ಸ್ನಲ್ಲಿ ಕುಳಿತರು. ಬೆಂಗಳೂರಿನ ರಾತ್ರಿ ಟ್ರಾಫಿಕ್ ಭಯಂಕರವಾಗಿತ್ತು. ಆದರೆ ಪವನ್ ತನ್ನ ಅನುಭವದಿಂದ ಕೌಶಲ್ಯದಿಂದ ಗಾಡಿ ಓಡಿಸುತ್ತಿದ್ದ. ಪ್ರತಿ ಸಂಕೇತ, ಪ್ರತಿ ತಿರುವುಗಳನ್ನು ಅವನು ಪೂರ್ಣವಾಗಿ ನಿರ್ವಹಿಸುತ್ತಿದ್ದನು. ನಾವು ತಡೆಯುತ್ತಿದ್ದೇವೆ, ಬಿಪಿ ಕುಸಿಯುತ್ತಿದೆ ಎಂದು ಶಾಲಿನಿ ಗಾಬರಿಯಿಂದ ಹೇಳಿದಳು. 2 ನಿಮಿಷ ಹೋಲ್ಡ್ ಮಾಡಿ ಅವಂದು ಪವನ್ ಹೇಳಿ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಿದನು. ಕೆಲವು ಸ್ಥಳಗಳಲ್ಲಿ ವಿರುದ್ಧ ಲೇನ್ ಬಳಸಿದರೂ ಅದು ಅಪಾಯಕಾರಿ. ಆದರೆ ಜೀವ ಉಳಿಸಲು ಅಗತ್ಯ. ಕೇವಲ ಜಾಗ, ಸೋಂಕಿತ ಗಲ್ಲಿಗಳಲ್ಲಿ ಮೂಲಕ ಶರ್ಟ್ಗಳನ್ನು ತೆಗೆದುಕೊಂಡನು. ಸುಮಾರು ಸಮಯ 11:42ಕ್ಕೆ ಪವನ್ ಆಸ್ಪತ್ರೆಯ ಎಮರ್ಜೆನ್ಸಿ ವಾರ್ಡ್ ತಲುಪಿದ್ದನು. ಸಾಮಾನ್ಯವಾಗಿ 25 ನಿಮಿಷ ಬೇಕಾಗುವ ದೂರವನ್ನು 15 ನಿಮಿಷದಲ್ಲಿ ಕ್ರಮಿಸಿದ್ದನು. ವೈದ್ಯರು ತಕ್ಷಣ ಶ್ರೀನಿವಾಸನನ್ನು ಐಸಿಯುಗೆ ಕರೆದೊಯ್ದರು. ತುರ್ತು ಚಿಕಿತ್ಸೆ ನಡೆಯಿತು. ಬೆಳಗ್ಗೆ 4 ಗಂಟೆಗೆ ಡಾಕ್ಟರ್ ಹೊರಬಂದರು. ಆಪರೇಷನ್ ಯಶಸ್ವಿ.
ರೋಗಿ ಸುರಕ್ಷಿತವಿದ್ದಾರೆ, ಆದರೆ 5 ನಿಮಿಷ ತಡವಾಗಿದ್ದರೆ ನಾವು ಅವರನ್ನು ಕಳೆದುಕೊಳ್ಳುತ್ತಿದ್ದೆವು. ಆಂಬ್ಯುಲೆನ್ಸ್ ಡ್ರೈವರ್ ಯಾರು ಎಂದು ಕೇಳಿದರು. ನಾನು ಸರ್. ಪವನ್ ಮುಂದೆ ಬಂದನು. ನೀನು ಜೀವ ಉಳಿಸಿದ್ದೀಯಾ. ನಿನ್ನ ವೇಗ, ನಿನ್ನ ನಿರ್ಧಾರ ಅದ್ಭುತ ಎಂದು ಡಾಕ್ಟರ್ ಮನಸಾರೆ ಹೊಗಳಿದರು. ಲಕ್ಷ್ಮಿ ಮತ್ತು ಪ್ರಿಯಾ ಪವನ್ನನ್ನು ಕಾಲಿಗೆ ಬಿದ್ದರು. ನೀವು ನಮ್ಮ ದೇವರು, ನಮ್ಮ ಅಪ್ಪನನ್ನು ಉಳಿಸಿದ್ದೀರಿ. ಪವನ್ ಅವನನ್ನು ಎತ್ತಿದನು. ಇದು ನನ್ನ ಕರ್ತವ್ಯ. ಪ್ಲೀಸ್, ಧನ್ಯವಾದ. ಬೇಡ. ಬೆಳಗ್ಗೆ 8 ಗಂಟೆಗೆ ಲಕ್ಷ್ಮಿ ಇದ್ದಳು. ಅವಳು ಇಡೀ ರಾತ್ರಿ ಅಳುತ್ತಾ ಕಳೆದಿದ್ದಳು. ಪವನ್ ಇನ್ನು ಮನೆಗೆ ಬಂದಿರಲಿಲ್ಲ. ನಾನು ತುಂಬಾ ತಪ್ಪು ಮಾಡಿದ್ದೆ. ಅವನು ನನ್ನ ಕರ್ತವ್ಯ ಮಾಡುತ್ತಿದ್ದನು. ನಾನು ಅವನನ್ನು ತಡೆದು ಅವನಿಗೆ ಪಶ್ಚಾತ್ತಾಪ ಆಯಿತು. ಅವಳು ಅವನಿಗೆ ಕರೆ ಮಾಡಲು ಪ್ರಯತ್ನಿಸಿದಳು. ಫೋನ್ ಸ್ವಿಚ್ ಆಫ್ ಆಗಿತ್ತು. ಸ್ವಲ್ಪ ಗಾಬರಿಯಾಯಿತು. ಅವಳು ಟಿವಿ ಹಾಕಿದಳು. ಬ್ರೇಕಿಂಗ್ ನ್ಯೂಸ್ ಚಾನೆಲ್ಗಳಲ್ಲಿ ಒಂದು ಸುದ್ದಿ ಬರುತ್ತಿತ್ತು. ಬೆಂಗಳೂರಿನ ಹೀರೋ ಆಂಬ್ಯುಲೆನ್ಸ್ ಡ್ರೈವರ್ ರಾತ್ರಿಯ ಭಯಾನಕ ಟ್ರಾಫಿಕ್ನಲ್ಲಿ ಕೇವಲ 12 ನಿಮಿಷದಲ್ಲಿ ಒಬ್ಬ ಹೃದಯ ರೋಗಿಗೆ ಆಸ್ಪತ್ರೆಗೆ ಸೇರಿಸಿ ಜೀವ ಉಳಿಸಿದ ಪವನ್ ಕುಮಾರ್ ಎಂಬುದು ನೋಡಿ ಲಕ್ಷ್ಮಿಗೆ ಸ್ತಬ್ಧಳಾದಳು. ಅವಳ ಗಂಡ ಆಸ್ಪತ್ರೆಯ ಹೊರಗೆ ನಿಂತು ಮಾತನಾಡುತ್ತಿದ್ದ. ಮನೆಗೆ ಯಾವ ಕ್ರೆಡಿಟ್ ಬೇಡ. ನಾನು ನನ್ನ ಕೆಲಸ ಮಾಡಿದ್ದೇನೆ. ಪ್ರತಿ ಆಂಬ್ಯುಲೆನ್ಸ್ ಡ್ರೈವರ್ ಇದೇ ರೀತಿ ಮಾಡುತ್ತಾರೆ. ನಾವು ಜನರ ಜೀವ ಉಳಿಸಲು ಪ್ರತಿಜ್ಞೆ ಮಾಡಿದವರು ಎಂದು ಪವನ್ ಸಂದಿಗ್ಧೆಯಿಂದ ಹೇಳುತ್ತಿದ್ದ. ನ್ಯೂಸ್ ರಿಪೋರ್ಟರ್ ಆದರೆ ಪವನ್ ಸರ್, ನಿಮ್ಮ ಡ್ರೈವಿಂಗ್ ಸ್ಕಿಲ್ ಅಸಾಧಾರಣ. ಕಟ್ ಫಟೇಜ್ ನೋಡಿದರೆ ಅರ್ಥವಾಗುತ್ತದೆ ನೀವು ಯಾವ ಅಪಾಯವನ್ನು ತೆಗೆದುಕೊಂಡಿದ್ದೀರಿ ಎಂದು ಹೇಳಿದಳು. ಸ್ಕ್ರೀನ್ ಕೆಟ್ಟ ಪ್ರಾಜೆಕ್ಟ್ ತೋರಿಸಿದರು. ಪವನ್ ಆಂಬ್ಯುಲೆನ್ಸ್ ಸಂಕೀರ್ಣ ಟ್ರಾಫಿಕ್ನಲ್ಲಿ ನಿರತನಾಗಿ ಚಲಿಸುತ್ತಿರುವುದು ಕಂಡು ಬಂದಿತು. ಲಕ್ಷ್ಮಿಗೆ ಕಣ್ಣೀರು ಬಂದು, ಓ ಗಾಡ್, ಪವನ್, ನಾನು ಏನು ಮಾಡಿದೆ? ಅವನನ್ನು ತಡೆಯಲು ಪ್ರಯತ್ನಿಸಿದೆ. ಆಗಲೇ ಲಕ್ಷ್ಮಿಗೆ ಹಲವಾರು ಮೆಸೇಜ್ಗಳು ಬರಲಾರಂಭಿಸಿದಳು. ಅವಳ ಸಹೋದ್ಯೋಗಿಗಳು, ಸ್ನೇಹಿತರು, ಬಂಧುಗಳು ಎಲ್ಲರೂ ಪವನ್ ವೀರತೆಯನ್ನು ಬಗ್ಗೆ ಮೆಸೇಜ್ ಕಳಿಸುತ್ತಿದ್ದರು. ವಾಟ್ಸಪ್ನಲ್ಲಿ ಸ್ಟೇಟಸ್ಗಳನ್ನು ತುಂಬಿ ಹೋಗಿದ್ದವು. ಅವಳ ಸೀನಿಯರ್ ರಾಹುಲ್ ಕರೆ ಮಾಡಿದ್ದನು. ಲಕ್ಷ್ಮಿ, ನಿನ್ನ ಗಂಡ ಸೂಪರ್. ಇಡೀ ಬೆಂಗಳೂರು ಅವನ ಬಗ್ಗೆ ಮಾತನಾಡುತ್ತಿದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗುತ್ತಿದೆ. ಲಕ್ಷ್ಮಿ ತ್ವರಿತವಾಗಿ ನನ್ನ ಇನ್ಸ್ಟಾಗ್ರಾಮ್ ತೆಗೆದು ನೋಡಿ. ನಿಜವಾಗಿಯೂ ಪವನ್ ವಿಡಿಯೋಗಳು ಎಲ್ಲೆಡೆ ಹ್ಯಾಶ್ಟ್ಯಾಗ್ಗಳು ಟ್ರೆಂಡ್ ಆಗುತ್ತಿದ್ದವು. ಬೆಳಗ್ಗೆ 10 ಗಂಟೆಗೆ ಪವನ್ ಮನೆಗೆ ಬಂದನು. ದಣಿದ ಆದರೆ ತೃಪ್ತಿ. ಬಾಗಿಲು ತೆರೆದ ಲಕ್ಷ್ಮಿ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡಳು. ಪವನ್, ಐ ಆಮ್ ಸಾರಿ. ನಾನು ತುಂಬಾ ಸ್ವಾರ್ಥಿಯಾಗಿದ್ದೆ. ನೀನು ಮಹಾನ್ ಕೆಲಸ ಮಾಡಿದ್ದಿರುವಾಗ ನಾನು ನೀನು ತಡೆಯಲು ಪ್ರಯತ್ನಿಸಿದ್ದೆ ಎಂದು ಅವಳು ಅಳುತ್ತಾ ಹೇಳಿದಳು. ಪವನ್ ಅವಳ ತಲೆಯ ಮೇಲೆ ಕೈ ಹಾಕಿದನು. ನಿನ್ನ ತಪ್ಪಿಲ್ಲ ಲಕ್ಷ್ಮಿ. ನೀನು ನನ್ನನ್ನು ಪ್ರೀತಿಸುತ್ತೀಯಾ ಎಂದು ಸುರಕ್ಷಿತ ಬಗ್ಗೆ ಚಿಂತಿಸುತ್ತೀಯಾ. ಅದು ತಪ್ಪಲ್ಲ. ಆದರೆ ನಾನು ನಿನ್ನ ಕರ್ತವ್ಯವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂದು ಲಕ್ಷ್ಮಿ ಹೇಳಿದಳು. ಇನ್ನು ಮುಂದೆ ಅರ್ಥ ಮಾಡಿಕೊಳ್ಳುವೆ ಎಂದು ನಂಬುತ್ತೇನೆ ಎಂದು ಅವನು ನಗುತ್ತಾ ಹೇಳಿದ. ಮಧ್ಯಾಹ್ನ 12 ಗಂಟೆಯ ಸುಮಾರು ಅವರ ಮನೆಯ ಬಾಗಿಲು ಬಡಿಯಿತು. ಬಾಗಿಲು ತೆರೆದಾಗ ಆಶ್ಚರ್ಯಕರ ದೃಶ್ಯ. ಡಾಕ್ಟರ್ ಶ್ರೀಕಾಂತ್, ಆಸ್ಪತ್ರೆಯ ವೈದ್ಯರು, ಕೆಲವು ಮಾಧ್ಯಮದವರು, ಶ್ರೀನಿವಾಸ್ ಅವರ ಕುಟುಂಬ. ಪವನ್ ಸರ್, ನಾವು ನಿಮ್ಮನ್ನು ಸನ್ಮಾನಿಸಲು ಬಂದಿದ್ದೇವೆ ಎಂದು ಡಾಕ್ಟರ್ ಶ್ರೀಕಾಂತ್ ಹೇಳಿದರು. ಪ್ರಿಯಾ ಮುಂದೆ ಬಂದಳು. ಅವಳ ಕೈಯಲ್ಲಿ ಒಂದು ಪ್ರಶಸ್ತಿ ಪತ್ರ ಮತ್ತು ಹೂಮಾಲೆ. ಪವನ್ ಸರ್, ನೀವು ನನ್ನ ಅಮ್ಮನನ್ನು ಜೀವ ಉಳಿಸಿದ್ದೀರಿ. ನಾವು ಎಂದಿಗೂ ಮರೆಯುವುದಿಲ್ಲ. ಲಕ್ಷ್ಮಿ ಪಕ್ಕದಲ್ಲಿ ನಿಂತು ಹೆಮ್ಮೆಯಿಂದ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಪ್ರೀತಿ, ಗೌರವ, ಹೆಮ್ಮೆ ಎಲ್ಲವೂ ಬೆರೆಯಿತು. ಇಲ್ಲಿಗೆ ಈ ಕಥೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.